ಜಿಲ್ಲೆಯಲ್ಲಿ ಕಡಲು ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಅರಬ್ಬಿ ಸಮುದ್ರ ಅಕ್ಷರಶಃ ಪ್ರಕ್ಷುಬ್ಧವಾಗಿದೆ. ಪ್ರವಾಸಿಗರ ದಂಡು ಕಡಲ ತಡಿಗೆ ಹರಿದು ಬರುತ್ತಿದೆ. ಕಡಲಿಗೆ ಇಳಿಯದಂತೆ ಒಂದು ಹಗ್ಗ ಕಟ್ಟಿ ಬೆರಳೆಣಿಕೆಯ ಲೈಫ್ ಗಾರ್ಡ್ಗಳನ್ನು ನಿಯೋಜಿಸಲಾಗಿದೆ. ಚಂಡಮಾರುತದ ಎಚ್ಚರಿಕೆ ಇರೋದ್ರಿಂದ ಇನ್ನಷ್ಟು ಕ್ರಮ ಕೈಗೊಳ್ಳಬೇಕು ಅನ್ನೋದು ಸ್ಥಳೀಯರು ಹಾಗೂ ಮೀನುಗಾರರ ಒತ್ತಾಯ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕಡಲು ಅಬ್ಬರಿಸ್ತಾ ಇದೆ. ಯಾಕಂದ್ರೆ ಉಡುಪಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇರೋದ್ರಿಂದ ಕಡಲಲ್ಲಿ ಅಬ್ಬರ ಜೋರಾಗಿದೆ. ಅರಬ್ಬಿ ಸಮುದ್ರ ಅಕ್ಷರಶಃ ಪ್ರಕ್ಷುಬ್ಧವಾಗಿದೆ. ಇನ್ನು ಪ್ರವಾಸಿಗರ ದಂಡೆ ಬರ್ತಾ ಇದೆ ಈ ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ. ಆದರೆ ಅಲ್ಲಿ ಮತ್ತಷ್ಟು ಭದ್ರತೆಯ ದೃಷ್ಟಿಯಿಂದ ಕ್ರಮ ಕೈಗೊಳ್ಳೋ ಅವಶ್ಯಕತೆ ಇದೆ ಅಂತ ಸ್ಥಳೀಯರು ಹಾಗೂ ಮೀನುಗಾರರು ಒತ್ತಾಯಿಸಿದ್ದಾರೆ. ವಿಶ್ವದ ಅತ್ಯಂತ ಜನಪ್ರಿಯ ಬೀಚ್ಗಳಲ್ಲಿ ಉಡುಪಿ ಜಿಲ್ಲೆಯ ಕಾಪು ದೀಪಸ್ತಂಭ ಒಳಗೊಂಡ ಬೀಚ್ಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ನಾವಿಲ್ಲಿ ನೋಡ್ಬೋದು ಮಳೆಗಾಲದಲ್ಲಿ ಯಾವ ರೀತಿಯ ಚಿತ್ರಣ ಇರುತ್ತೆ ಇಲ್ಲಿ ಅಂತ. ಅಲೆಗಳ ಆರ್ಭಟ ನೋಡಿ, ನಿಜಕ್ಕೂ ಮಳೆಗಾಲದ ಅಲೆಗಳ ಆರ್ಭಟವನ್ನೇ ನೋಡಬೇಕು ಅಂತೇಳಿ ಆದರೆ ನಾವು ಕಾಪು ಬೀಚಿಗೆ ಬರಲೇಬೇಕು. ಕಾಪು ದೀಪಸ್ತಂಭ ಅನ್ನುವಂಥದ್ದೇ ಒಂದು ನೋಡಲಿಕ್ಕೆ ತುಂಬ ಅದ್ಭುತವಾದ ತಾಣ. ಅದರ ಸುತ್ತಲೂ ಇರುವಂಥ ಬಂಡೆ, ಆ ಬಂಡೆಗೆ ಹೊಡೆಯುವಂಥ ನೀರಿನ ಅಲೆಗಳು, ಸಮುದ್ರದ ಅಲೆಗಳನ್ನು ನೋಡುವುದೇ ಚಂದ. ಹಾಗಂತಲೇ ಪ್ರವಾಸಿಗರು ಸಾವಿರ ಸಂಖ್ಯೆಯಲ್ಲಿ ಮಲ್ಪೆ ಬೀಚ್ ಕಡೆಗೆ, ಕಾಪು ಬೀಚ್ ಕಡೆಗೆ ಬರ್ತಾರೆ. ಹಾಗೆ ಬಂದಂಥ ಪ್ರವಾಸಿಗರಿಗೆ ಸದ್ಯ ಅನೇಕ ಎಚ್ಚರಿಕೆಗಳನ್ನು, ಮುನ್ನೆಚ್ಚರಿಕೆಗಳನ್ನು ನೀಡಲಾಗಿದೆ. ಯಾರೂ ಕೂಡ ದೀಪಸ್ತಂಭದ ಮೇಲೆ ಹೋಗುವುದಕ್ಕೆ ಸದ್ಯ ಅವಕಾಶ ಇರೋದಿಲ್ಲ. ಸುತ್ತಮುತ್ತಲಿನ ಬಂಡೆಯಲ್ಲೂ ಕೂಡ ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನುವಂಥ ಸೂಚನೆ ಇದೆ. ನಾವು ನೋಡ್ಬೋದಲ್ಲಿ ಜನ ಯಾವ ಥರ ಓಡಾಡ್ತಾ ಇದ್ದಾರೆ ಅಂತೇಳಿ. ಪುಣ್ಯವಶಾತ್ ಅಲ್ಲಿ ಸುತ್ತಲೂ ಬೇಲಿಯನ್ನು ಅಳವಡಿಸಿದ್ದಾರೆ. ಬೇಲಿಯನ್ನು ಮೀರಿಯೂ ಹೋಗುವುದಕ್ಕೆ ಪ್ರಯತ್ನ ಪಟ್ಟರೆ ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಯಾಕಂದರೆ ಅಲೆಗಳು ಹೇಗೆ ಬಂದು ಬಂಡೆ ಕಲ್ಲಿಗೆ ಹೊಡೆಯುತ್ತೆ ಅನ್ನೋದನ್ನು ನೀವು ನೋಡಿ. ಏನಿಲ್ಲ ಅಂದರೂ 30-40 ಫೀಟ್ ಎತ್ತರಕ್ಕೆ ಒಂದೊಂದು ಅಲೆಗಳು ಹೊಡಿತವೆ ಅಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಬಂಡೆ ಮೇಲೆ ಯಾರಾದರೂ ಕುಳಿತಿದ್ರೆ ಅವರು ಸಮುದ್ರ ಪಾಲಾಗೋದಂತೂ ಖಂಡಿತ. ಸೊ ಆ ದೃಷ್ಟಿಯಿಂದ ಹವಾಮಾನ ಇಲಾಖೆ ಯಾವಾಗ ಒಂದು ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆಯೋ ಅಥವಾ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆಯೋ ಆ ಕಾಲಘಟ್ಟದಿಂದಲೂ ಕೂಡ ಮಲ್ಪೆ ಬೀಚಿನಲ್ಲಿ ಅನೇಕ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮತ್ತು ಇಲ್ಲಿ ಹಾಕಿರುವಂಥ ಬೇಲಿಯನ್ನು, ತಡೆಗೋಡೆಯನ್ನು ನೀವು ನೋಡ್ಬೋದು. ಬಲೆಗಳನ್ನು ಅಳವಡಿಸಿದ್ದಾರೆ. ಯಾರೂ ಕೂಡ ಬೀಚಿಗೆ ಆ ಬಲೆಯನ್ನು ದಾಟಿ ಹೋಗೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಕಾಪು ಸಮುದ್ರ ತೀರದಲ್ಲಿ ಅಲೆಗಳ ಆರ್ಭಟ ಅನ್ನುವಂಥದ್ದು ಯಾವಾಗಲೂ ಕೂಡ ಬಹಳ ಜೋರಾಗಿರುತ್ತೆ. ಸೊ ಆ ದೃಷ್ಟಿಯಿಂದ ಈ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಏನು ಬಲೆಗಳನ್ನು ಅಳವಡಿಸಿದ್ದಾರೆ ಇದನ್ನು ದಾಟಿ ಹೋಗುವುದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸೂಚನೆ ಇದೆ. ಸೊ ಆ ದೃಷ್ಟಿಯಿಂದ ಬರುವಂಥ ಪ್ರವಾಸಿಗರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇನ್ನು ಸಮುದ್ರ ತೀರದ ವಾಟರ್ ಸ್ಪೋರ್ಟ್ಸ್ಗಳೆಲ್ಲ ಏನಿದೆ ಸದ್ಯ ಎಲ್ಲ ಮಳೆಗಾಲದ ನಂತರ ಅವಕ್ಕೆಲ್ಲ ರೆಸ್ಟ್ ಕೊಡೋದಾಗಿದೆ. ಅಲ್ಲಿ ಯಾವುದೇ ಆಟೋಟಗಳಿಗೆ ಅವಕಾಶ ಇರೋದಿಲ್ಲ. ಸೊ ನೀವು ಬೀಚಿಗೆ ಬಂದರೂ ಕೂಡ ದೂರದಿಂದ ದೀಪಸ್ತಂಭವನ್ನು ನೋಡಿ ಅಲೆಗಳ ಆರ್ಭಟವನ್ನು ನೋಡಿ ಹೋಗ್ಬೋದು ಅಷ್ಟೇ. ಸೊ ದಿನದಿಂದ ದಿನಕ್ಕೆ ಸಮುದ್ರ ತೀರ ಪ್ರದೇಶದಲ್ಲಿ ಅಲೆಗಳ ಒಂದು ಗತಿ ಅನ್ನುವಂಥದ್ದು ಹೆಚ್ಚುತ್ತಾ ಇದೆ. ಅಲೆಗಳ ಆರ್ಭಟ ಅನ್ನುವಂಥದ್ದು ಹೆಚ್ಚುತ್ತಾ ಇದೆ. ಅದರಲ್ಲೂ ಗಾಳಿ ಹೆಚ್ಚಾದ ನಂತರ ಈ ಒಂದು ಅಲೆಗಳ ಆರ್ಭಟ ಮತ್ತಷ್ಟು ಮಿತಿ ಮೀರುವುದನ್ನು ಕೂಡ ನಾವು ನೋಡಿದ್ದೇವೆ. ಸೊ ಈ ಎಲ್ಲ ದೃಷ್ಟಿಕೋನದಿಂದ ನೀವೇನಾದರೂ ಕಾಪು ಬೀಚ್ ಕಡೆಗೆ ಬರುವುದಕ್ಕೆ ಹೊರಟಿದ್ದರೆ ಸದ್ಯಕ್ಕೆ ನಿಮ್ಮ ಪ್ಲ್ಯಾನನ್ನು ಡ್ರಾಪ್ ಮಾಡೋದು ಒಳ್ಳೆಯದು. ದೂರದಿಂದ ಬರುವವರಿದ್ದರೆ, ಹತ್ತಿರದವರಾದರೆ ಬಂದು ದೂರದಿಂದ ದೀಪಸ್ತಂಭ ಮತ್ತು ಅಲೆಗಳನ್ನು ನೋಡಿ ಹೋಗ್ಬೋದು. ಮಳೆಗಾಲ ಏನು ಜೂನ್-ಜುಲೈ ತಿಂಗಳಲ್ಲಿ ಈ ರೀತಿಯ ಚಿತ್ರಣವನ್ನು ನಾವು ನೋಡಿದ್ದೆವು. ಈಗ ಇನ್ನು ಜೂನ್ ಆರಂಭದ ಹೊತ್ತಿನಲ್ಲೇ ಈ ರೀತಿಯ ಚಿತ್ರಣವನ್ನು ನೋಡಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಒಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ಕಡಲ ತೀರದ ಕಡೆಗೆ ಬನ್ನಿ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.